ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ದಿನ ರಾಗಿ ರೊಟ್ಟಿ ಮತ್ತು ಹಾಲುಗುಂಬಳಕಾಯಿ ಸೋರೆಕಾಯಿ ಪಲ್ಯವನ್ನು ತುಂಬ ಈಸಿಯಾಗಿ ಹೇಗೆ ಮಾಡೋದು, ಬೇಗನೆ ಮಾಡ್ಕೋಬೋದು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಹಾಲುಗುಂಬಳಕಾಯನ್ನು ತೊಗೊಂಡಿದ್ದೀನಿ. ಅದನ್ನು ಈ ಥರ ಕಟ್ ಮಾಡ್ತಾ ಇದ್ದೀನಿ, ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಮೇಲ್ಗಡೆ ಸಿಪ್ಪೆ ತೆಗೆದು. ಇವಾಗ ಅದಕ್ಕೆ ಮಸಾಲೆನ ರುಬ್ಕೋಬೇಕು. ನಾನಿಲ್ಲಿ ತುರಿದಿರೋ ಅಂಥ ತೆಂಗಿನಕಾಯನ್ನು ಒಂದು 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಒಂದು 2 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಬರಬೇಕು. ಅಂದರೆ ತುಂಬ ಚಿಕ್ಕದಾಗೆಲ್ಲ ತರ್ತರಿಯಾಗಿ ರುಬ್ಬೇಕು ಅದನ್ನ. ಇಲ್ಲಿ ನಾನು ಒಂದು ಬಾಣಲಿ ಇಟ್ಕೊಂಡು ಒಂದು ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು 2 ಮೆಣಸಿನ್ಕಾಯಿ ಚಿಕ್ಕದು ಮಧ್ಯ ಸೀಳಿ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಕಟ್ ಮಾಡಿ ತೊಳೆದು ಇಟ್ಕೊಂಡಂಥ ಹಾಲುಗುಂಬಳಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಒಂದು ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಹುಡಿ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಧ್ಯ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಪಲ್ಯ, ಈ ಥರ ಒಮ್ಮೆ ಮಾಡಿ. ಮಿಕ್ಸಿ ಜಾರ್ ತೊಳೆದು ಅದನ್ನು ಕೂಡ ನಾನಿಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೆ ಹಾಲುಗುಂಬಳಕಾಯನ್ನು, ಆಮೇಲೆ ಮಸಾಲೆ ಹಾಕ್ಕೊಂಡಿರೋದು. ಖಾರಕ್ಕೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮನೆಯಲ್ಲೇ ಮಾಡಿ ಇಟ್ಟಂಥ ಗರಂ ಮಸಾಲೆ ಒಂದು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಎಲ್ಲದಕ್ಕೂ ಸಹ ಯೂಸ್ ಆಗುತ್ತೆ. ಮನೇಲಿ ಈ ಥರ ಗರಂ ಮಸಾಲೆ ಪೌಡ್ರ್ ಮಾಡಿಟ್ಕೊಂಡ್ರೆ. ಹುಣಸೆಹಣ್ಣಿನ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಳಸಿದ್ದು ಹುಳಿ ಟೊಮೊಟೊ, ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ಹುಣಸೆಹಣ್ಣಿನ ರಸನ ಚೂರೇ ಚೂರು, ಒಂದು ಕಡಲೆಕಾಳು ಗಾತ್ರದಷ್ಟು ಬೆಲ್ಲ, ಇನ್ನೂ ಒಂದು ಸ್ವಲ್ಪ ಉಪ್ಪು. ಇವಾಗ ಇದು ಚೆನ್ನಾಗಿ ಬೇಯಬೇಕು. ಇದು ಬೇಗ ಬೇಯುತ್ತೆ ಅದು. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಮತ್ತು ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇದು ಸಹ ಪಲ್ಯ ಬೇಯ್ತಾ ಉಂಟು ಈಚೆ. ಮಧ್ಯ ಮಿಕ್ಸ್ ಮಾಡ್ತಾ ಮುಚ್ಚಿಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ಅಂಥೇಳಿ. ತುಂಬ ಬೇಗ ಆಗುವಂಥ ಪಲ್ಯ ಇದು, ಬೇಗ ಬೇಯುತ್ತೆ ಕೂಡ. ಇವಾಗಿಲ್ಲಿ ನಾವು ಸ್ವಲ್ಪ ಬೌಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಬಿಸಿ ಇದೆ, ಅದನ್ನು ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು. ನಾವೆಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಈ ಥರ ನಾನು ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಆಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಅಂತ ಅಳತೆ ಇಲ್ಲ. ಇವಾಗ ನಾನು
ಸ್ವಲ್ಪ ಹಿಟ್ಟು ತಗೊಂಡು ನಾನು ಮೇಲ್ಗಡೆ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಉದ್ದದ ಕಮ್ಮಿ, ಚಪಾತಿ ಥರ ಲಟ್ಸೋದು ಕಡಿಮೆ, ಕೈಯಲ್ಲೇ ಹೀಗೆ ಸುಟ್ಟು ಹಾಕೋದು ಜಾಸ್ತಿ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಉದ್ದಿ ತೋರಿಸ್ತಾ ಇದ್ದೀನಿ. ಇದು ಈ ಥರ ರೌಂಡಾಗಿ ಮಾಡ್ಕೋಬೇಕು. ಬೇಗ ಈ ಥರ ತಿರುಗಲಿಲ್ಲ ಅಂದರೆ ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡ್ರೆ ತಿರುಗುತ್ತೆ ಅದು. ನಾನು ಇದೇ ಥರನೇ ತಿರುಗಿಸಿ ತಟ್ಟಿ ಹಾಕೋದು. ನಿಮಗೆ ತೋರಿಸ್ಲಿಕ್ಕೋಸ್ಕರ ಉದ್ದಿ ತೋರಿಸ್ತಾ ಇದ್ದೀನಿ. ಹಗುರವಾಗಿ ಉದ್ಕೋಬೇಕು. ಎಷ್ಟು ದೊಡ್ಡದು ಬೇಕೋ ಎಷ್ಟು ತೆಳು ಬೇಕಾದರೂ ಮಾಡ್ಕೋಬೋದು. ನೋಡಿ ಇದಾಗಿದೆ. ಇವಾಗ ಈ ಥರ ತೆಗಿಬೇಕು. ಈ ಥರ ನಾವು ಹಿಟ್ಟು ಹಚ್ಚಿರೋದು ಮೇಲಿರಬೇಕು, ಮೇಲ್ಭಾಗ ಕೆಳಗೆ ಹೋಗ್ಬೇಕು. ಆ ಥರ ಇದು ಹಾಕಿದ ತಕ್ಷಣವೇ ಒಂದು ಕಾಟನ್ ಬಟ್ಟೆ ತಗೊಂಡು ನೀರು ಹತ್ಕೊಂಡು ಈ ಥರ ಹಾಕಬೇಕು. ಸುತ್ತ ಕಡೆ ಹಿಟ್ಟು ಹತ್ತಿರೋದೆಲ್ಲ ಬಟ್ಟೆಗೆ ಹಿಡ್ಕೊಳ್ಳುತ್ತೆ. ಇದನ್ನು ನಾನು ಸ್ವಲ್ಪ ಒಣಗ್ಲಿಕ್ಕೆ ಉಂಟು ಅನ್ನೋವಾಗಲೇ ತಿರುಗಿಸಿ ಹಾಕಬೇಕು, ಟರ್ನ್ ಮಾಡಬೇಕು. ಆವಾಗಲೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಫುಲ್ಲು ನೀರು ಆರೋವರೆಗೂ ಬಿಡಬಾರ್ದು. ಮೇಲ್ಗಡೆ ನಾವು ನೀರೇನು ಹಾಕಿರ್ತಲ್ಲ ಆರೋವರೆಗೂ ಬಿಡಬಾರ್ದು. ಒಂದು ಸ್ವಲ್ಪ ಹಸಿ ಇರ್ತಿದ್ದಂಗೆ ತಿರುಗಿಸಿ ಹಾಕಿ ಈ ಥರ ಸುತ್ತ ಕಡೆ ಪ್ರೆಸ್ ಮಾಡಿದರೆ ಎಲ್ಲ ಕಡೆ ಚೆನ್ನಾಗಿ ಬೆಂದು ಬರುತ್ತೆ ಅದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ. ಇದಾಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇನ್ನೂ ಒಂದು ರೊಟ್ಟಿ ಹಾಕ್ಕೊಡ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆ ನೀರು ಹಾಕ್ತಿಲ್ಲ. ನೀರು ಈ ಸ್ವಲ್ಪ ಒಣಗಿದ ನಂತರ, ಫುಲ್ ಒಣಗಬಾರ್ದು, ಸ್ವಲ್ಪ ಒಣಗಿದ ನಂತರ ತಿರುಗಿಸಿ ಹಾಕ್ಕೋಬೇಕು. ನೋಡಿ ಇವಾಗ ಇನ್ನೂ ಹಸಿ ಇದೆ. ಇವಾಗಲೇ ತಿರ್ಸಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಜಾಸ್ತಿ ಉರಿ, ಅಕ್ಕಿ ರೊಟ್ಟಿಗೆಲ್ಲ ನಾವು ಇಟ್ಕೊಳ್ತೀವಲ್ಲ ಆ ಥರ ಇಟ್ಕೋಬಾರ್ದು. ಸ್ವಲ್ಪ ಉರಿ ಕಮ್ಮಿನೇ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬರ್ತದವೆ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಬಿಸಿ ಇದೆ, ಅದು ಕೈಯಲ್ಲಿ ಮುಟ್ಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ನೋಡಿ ಎರಡು ಭಾಗ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಬಿಸಿ ಇದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ತೆಳುವಾಗಿದೆ, ಬೆಂದಿದೆ ಕೂಡ ಚೆನ್ನಾಗಿ. ನಾನು ಸಾಂಬಾರು ರೆಸಿಪಿ ಹಾಕಿದ್ದೀನಿ. ಇದನ್ನು ಪಲ್ಯ ಮತ್ತು ರಾಗಿ ರೊಟ್ಟಿ, ಅನ್ನ ಸಾಂಬಾರು ಮಾಡಿದ್ದೆ ನಾನು. ಇನ್ನು ಸೈಡ್ಸ್ ಎಲ್ಲ ತುಂಬ ಇದೆ, ನಿಮಗೆ ಯಾವಾಗಲೂ ತೋರಿಸ್ತೀನಲ್ಲ, ಅದಕ್ಕೆ ಸುಮ್ಮನೆ ಆಗಿರೋದು. ಸೌತೆಕಾಯಿ ಇದೆ, ಕ್ಯಾರೆಟು, ಬೀಟ್ರೋಟು, ಮೂಲಂಗಿ, ಮೆಂತ್ಯ ಸೊಪ್ಪು, ಉಪ್ಪಿನಕಾಯಿ ಎಲ್ಲ ಇದೆ, ಚಟ್ನಿಗಳು ಇದ್ದಾವೇನು. ನಿಮಗೆ ಹೀಗೆ ತೋರಿಸ್ತಾ ಇದ್ದೇನೆ, ಇವಾಗ ಮಾಡಿದ್ದಷ್ಟೇ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.